ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2 ಇದರಲ್ಲಿ ಅಧ್ಯಾಯ 12ರ ಬೀಜೋಕ್ತಿಗಳು ಎಂಬ ಅಧ್ಯಾಯದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಈ ಅಧ್ಯಾಯದ ಮುಂದುವರಿದ ಭಾಗವಾದಂತಹ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಅನ್ನೋದರ ಬಗ್ಗೆ ತಿಳ್ಕೊಬೇಕು. ಈ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಬೇಕು ಅಂದರೆ ನಾವು ಹಿಂದಿನ ತರಗತಿಯಲ್ಲಿ ಏನೇನೆಲ್ಲ ಕಲ್ತ್ಕೊಂಡಿದ್ದೀವಿ ಅನ್ನುವಂಥ ಕೆಲವು ಅಂಶಗಳನ್ನು ನಾವೀಗ ಪುನರ್ಮನನವನ್ನು ಮಾಡಬೇಕಾಗತ್ತೆ. ಸೊ ಆ ಪುನರ್ಮನನ ಏನೇನೆಲ್ಲ ಇದೆ ಅಂತ ನೋಡೋದಾದರೆ ನೋಡಿ, ಚರಾಕ್ಷರ, ಸಹಗುಣಕ, ಸ್ಥಿರಾಂಕ, ಬೀಜೋಕ್ತಿ ಮತ್ತು ಸಜಾತಿ ಮತ್ತು ವಿಜಾತಿ ಪದಗಳು ಹಾಗೂ ಇದರ ಜೊತೆಗೆ ಏಕಪದ, ದ್ವಿಪದ ಮತ್ತು ತ್ರಿಪದೋಕ್ತಿಗಳ ಬಗ್ಗೆ ನೀವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೀರಿ. ಸೊ ಇದರ ಆಧಾರದ ಮೇಲೆ ನಾವು ಸಂಕಲನ ಮತ್ತು ವ್ಯವಕಲನವನ್ನು ಮಾಡಬೇಕು. ಸೊ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಬೇಕು ಅಂದರೆ ಮೊದಲು ನಾವು ಸಜಾತಿ ಮತ್ತು ವಿಜಾತಿ ಪದಗಳು ಅಂದರೆ ಏನು ಅನ್ನುವಂತಹ ವ್ಯಾಖ್ಯಾನವನ್ನು ತಿಳ್ಕೊಬೇಕಾಗತ್ತೆ. ಸಜಾತಿ ಮತ್ತು ವಿಜಾತಿ ಪದಗಳ ಡಿಫ್ರೆನ್ಸಿಯೇಷನನ್ನು ನೋಡಬೇಕು ಅಂದರೆ ಮೊದಲು ಸಜಾತಿ ಪದ. ಏನದು ಸಜಾತಿ ಪದ ಅಂತಂದರೆ ಒಂದೇ ಬೀಜ ಪದ ಮತ್ತು ಒಂದೇ ಘಾತಾಂಕವನ್ನು ಹೊಂದಿರುವಂತಹ ಪದಗಳನ್ನು ನಾವು ಸಜಾತಿಯ ಬೀಜ ಪದಗಳು ಅಂತ ಕರಿತೀವಿ. ಸೊ ಉದಾಹರಣೆ ಅಂತ ನೋಡೋದಾದರೆ ನೋಡಿ, 3x ಅಂತ ಇದೆ, 5y ಅಂತ ಇದೆ, 12x ಅಂತ ಇದೆ, ಹಾಗೆ 9y ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಬೀಜಾಕ್ಷರಗಳು x ಇದೆ, y ಇದೆ, ಹಾಗೆ ಘಾತಾಂಕಗಳು ಕೂಡ 1 1 1 1 ಅಂತ ಹೇಳಿ ಸರಿಸಮಾನವಾಗಿ ಇದೆ. ಸೊ ಇಂತಹ ಬೀಜ ಪದಗಳನ್ನು ನಾವು ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಹಾಗೆ ವಿಜಾತಿ ಬೀಜ ಪದಗಳು ಅಂದರೆ ಏನು ಅಂತ. ಸೊ ವಿಜಾತಿ ಅಂತ ಹೇಳುವಾಗ ಬೇರೆ ಬೇರೆ ಬೀಜ ಪದಗಳು ಮತ್ತು ಬೇರೆ ಬೇರೆ ಘಾತಾಂಕಗಳನ್ನು ಹೊಂದಿರತಕ್ಕಂತಹ ಪದಗಳನ್ನು ನಾವು ವಿಜಾತಿಯ ಬೀಜ ಪದಗಳು ಎಂದು ಕರಿತೀವಿ ಅಥವಾ ಎಂದು ಕರೆಯಲಾಗುತ್ತದೆ ಅಂತ ಸಹ ಹೇಳ್ಬೋದು. ಸೊ ಇದರಲ್ಲಿ ಉದಾಹರಣೆಯನ್ನು ನೋಡೋದಾದರೆ 5xy ಅಂತ ಹೇಳಿದ್ವಿ, ಇದು ಒಂದು ಬೀಜಪದ ಆಗಿರುತ್ತೆ. 6ab ಅಂತ ಹೇಳ್ತೀವಿ, ಇದು ಕೂಡ ಒಂದು ಬೀಜಪದ. ಹಾಗೆ 10mn ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಬೀಜಾಕ್ಷರಗಳು ಒಂದಕ್ಕೊಂದಕ್ಕೆ ಸಂಬಂಧನೇ ಇರೋದಿಲ್ಲ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಇವುಗಳನ್ನು ನಾವು ವಿಜಾತಿಯ ಬೀಜಪದಗಳು ಅಂತ ಕರಿತೀವಿ. ಸೊ ಇದಾದ ನಂತರ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವಾಗ ಒಂದು ವಿಶೇಷವಾದಂತಹ ನಿಯಮವನ್ನು ತಿಳ್ಕೊಬೇಕಾಗತ್ತೆ. ಏನಪ್ಪ ಆ ನಿಯಮ ಅಂತಂದರೆ, ಸೊ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವಲ್ಲಿ ನಾವು ಯಾವಾಗಲೂ ಸಜಾತಿಯ ಬೀಜ ಪದಗಳನ್ನೇ ಅಥವಾ ಸಜಾತಿಯ ಬೀಜ ಪದಗಳನ್ನೇ ಸಂಕಲನಕ್ಕೆ ಮತ್ತು ವ್ಯವಕಲನಕ್ಕೆ ನಾವು ಬಳಸ್ಕೋಬೇಕಾಗತ್ತೆ ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ನಿಯಮ ಆಗಿದೆ. ಸೊ ಈ ನಿಯಮವನ್ನು ಆಧರಿಸಿದಾಗ ಮಾತ್ರ ನಾವು ಸಂಕಲನ ಅಥವಾ ವ್ಯವಕಲನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಇದು ನಾವು ತಿಳ್ಕೊಬೇಕಾದಂತಹ ಮೊದಲ ನಿಯಮ. ಆದರೆ ಸಂಖ್ಯೆಗಳಲ್ಲಿ ಹಾಗೆಲ್ಲ ಬಳಸೋದಿಲ್ಲ. ಬೀಜೋಕ್ತಿಗಳಿದ್ದಾಗ ಮಾತ್ರ ನಾವು ಸಜಾತಿಯ ಬೀಜ ಪದಗಳನ್ನೇ ಬಳಸಬೇಕಾಗತ್ತೆ. ಓಕೆನಾ? ಅರ್ಥ ಆಗಿದೆಯಲ್ವ ಇಷ್ಟು? ಓಕೆ. ಸೊ ಈ ನಿಯಮವನ್ನು ಆಧರಿಸಿ ಈಗ ನಾವು ಉದಾಹರಣೆ ಲೆಕ್ಕಗಳನ್ನು ನೋಡಬೇಕಾಗತ್ತೆ. ಈಗ ಉದಾಹರಣೆಯನ್ನು ನೋಡುವಂಥದ್ದಾದರೆ, ಉದಾಹರಣೆ ಅಂತಂದರೆ ನಿಮಗೆ ತರಗತಿಯಲ್ಲಿ ಏಕಮುಖಿಯಾಗಿ ನಾವು ಬೀಜಾಕ್ಷರ ಬೀಜಪದ ಅಂತ ಹೇಳಿದಾಗ ಅರ್ಥ ಆಗಿದೆ, ಚರಾಕ್ಷರ ಅಂದರೆ ಅರ್ಥ ಆಗಿದೆ. ಆ ಚರ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ತಿಳಿಬೇಕಾದ್ರೆ ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋಣ ಅಲ್ವಾ? ಈಗ ನಿಮ್ಮ ತರಗತಿಯಲ್ಲೇ ಒಂದು 2-3 ಮಕ್ಕಳಿದ್ದಾವೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಒಬ್ಬರ ಹೆಸರು ಸರಿತಾ, ಅಮಿತಾ, ಅಪ್ಪು ಅಂತ ನಾವು ಐಡೆಂಟಿಫಿಕೇಷನನ್ನು ಮಾಡ್ಕೋತೀವಿ. ಸೊ ಇಲ್ಲಿ ಆಟ ಆಡಲಿಕ್ಕೆ ಎಲ್ಲರೂ ಗೋಲಿಗಳನ್ನು ಬಳಸ್ತೀರಲ್ವಾ? ಎಸ್, ಬಳಸ್ತೀರ, ಜಾಣ ಮಕ್ಕಳು. ಸೊ ಆ ಬಳಸುವಂಥ ಸಂದರ್ಭದಲ್ಲಿ ಸರಿತಾಳ ಬಳಿ ಕೆಲವು ಗೋಲಿಗಳಿವೆ. ಸೊ ಕೆಲವು ನೋಡಿ, ಆ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಕೆಲವು ಇದೆ, ಆದರೆ ಎಷ್ಟಿದೆ ಅನ್ನುವಂಥದ್ದು ನಮಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಹಾಗೆ ಅವಳ ಗೆಳತಿ ಅಮಿನಾ ಬಳಿ ಅವಳಗಿನ್ನ 10 ಗೋಲಿಗಳು ಜಾಸ್ತಿ ಇದೆ. ಸರಿತಾಳ ಹತ್ರ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಅಮಿನಾ ಬಳಿ ಸರಿತಾಳ ಹತ್ರ ಇರತಕ್ಕಂತಹ ಗೋಲಿಗಳಿಗಿಂತ 10 ಗೋಲಿ ಜಾಸ್ತಿ ಇದೆ ಅಂತ. ಮತ್ತು ಅಪ್ಪು ಅನ್ನುವಂತಹ ಮತ್ತೊಬ್ಬ ಗೆಳೆಯ ಅಲ್ಲಿ ಜಾಯ್ನ್ ಆಗ್ತಾನೆ. ಅವನೇನು ಹೇಳ್ತಾನೆ, ಸರಿತಾ ಮತ್ತು ಅಮಿನಾಳ ಬಳಿ ಇರ್ತಕ್ಕಂತಹ ಗೋಲಿಗಳಿಗಿಂತ 3 ಗೋಲಿ ನನ್ನ ಹತ್ರ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಹಾಗಾದರೆ ಈ 3 ಬಳಿ ಇರುವಂತಹ ಗೋಲಿಗಳ ಒಟ್ಟು ಮೊತ್ತ ಎಷ್ಟು ಅನ್ನುವಂಥದ್ದನ್ನು ನಾವೀಗ ಕಂಡುಹಿಡಿಬೇಕು. ಸೊ ಸ್ಟೇಟ್ಮೆಂಟ್ ಅರ್ಥ ಆಗಿದೆ ನಿಮಗೆ. ಸೊ ವ್ಯಾಖ್ಯಾನ ಏನಿದೆ ಅನ್ನುವಂಥದ್ದು ಅರ್ಥ ಆಗಿದೆ. ಈಗ ನಾವು ಅವುಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಹಂತಕ್ಕೆ ನಾವೀಗ ಬರಬೇಕು. ಶುರು ಮಾಡೋಣ.
ಸೊ ಇದಕ್ಕೆ ಪರಿಹಾರ ಏನೇನು ಹೇಳುತ್ತೆ ನಿಮಗೆ ಗೊತ್ತೀಗ. ಸರಿತಾಳ ಬಳಿ ಕೆಲವು ಗೋಲಿಗಳಿದೆ ಅಂತ ಹೇಳಿದ್ವಿ ನಾವು. ಕೆಲವು ಅಂತಂದರೆ ನಿರ್ದಿಷ್ಟತೆ ಇದೆಯಾ ಅಲ್ಲಿ? ಇಲ್ಲ. ಯಾವುದೇ ಕಾರಣಕ್ಕೂ 10 ಇರ್ಬೋದು, 20 ಇರ್ಬೋದು, 50 ಇರ್ಬೋದು, ಎಷ್ಟು ಬೇಕಾದ್ರೂ ಆಗಿರ್ಬೋದು, ಬಟ್ ಗೊತ್ತಿಲ್ಲ ನಮಗೆ. ಸೊ ಗೊತ್ತಿಲ್ಲದ ಪದವನ್ನು ನಾವು ಮೊದಲನೇ ತರಗತಿಯಲ್ಲೇ ತಿಳ್ಕೊಂಡಿದ್ದೀವಿ, ಏನದು? ಚರಾಕ್ಷರ ಅಂತ. ಹಾಗೆ ಚರಾಕ್ಷರಗಳನ್ನು ನಾವು ಇಂಗ್ಲೀಷ್ ಆಲ್ಫಾಬೆಟ್ಸಿಂದ ಗುರುತಿಸ್ತೀವಿ ಅನ್ನುವಂಥದ್ದು ಕೂಡ ನಿಮ್ಗೆ ಆಗಲೇ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಸರಿತಾಳ ಬಳಿ ಇರುವಂತಹ ಗೋಲಿಗಳ ಸಂಖ್ಯೆ ಗೊತ್ತಿಲ್ಲ, ಹಾಗಾಗಿ ಅದು ಎಕ್ಸ್ ಆಗಿರಲಿ ಅಂತ ಅನ್ಕೋಬೋದು, ಹೌದಲ್ವಾ? ಸೊ ಎಸ್, ಈಗ ಅದು ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ. ಅದನ್ನು ಸಮೀಕರಣ 1 ಅಂತ ಕರೀರಿ. ಅವಳ ಗೆಳತಿ ಅಮಿನಾ ಹೇಳ್ತಿದ್ಲು, ಸರಿತಾಳಿಗಿನ ನನ್ನ ಹತ್ರ 10 ಗೋಲಿಗಳು ಜಾಸ್ತಿ ಇದೆ ಅಂತ ಹೇಳಿದಾಳೆ. ಸೊ ಹಾಗಾದರೆ ಅವಳ ಬಳಿ ಎಷ್ಟಪ್ಪ ಗೋಲಿ ಇರ್ಬೋದು? ಸೊ ಸರಿತಾಳ ಬಳಿ ಇರ್ತಕ್ಕಂತಹ ಗೋಲಿಗಳ ಸಂಖ್ಯೆ ಎಕ್ಸು. 10 ಜಾಸ್ತಿ ಇದೆ ಅಂದರೆ ಏನು ಮಾಡಬೇಕು? ಎಕ್ಸ್ ಜೊತೆ ಈ 10 ಗೋಲಿಗಳನ್ನು ನಾವು ಕೂಡ್ಕೋಬೇಕಾಗತ್ತೆ. ಸೊ ಕೂಡುವ ಚಿಹ್ನೆ ಯಾವುದು? ಪ್ಲಸ್. ವೆರಿ ಗುಡ್. ಸೊ ದಟ್ ಈಸ್ ಎಕ್ಸ್ ಪ್ಲಸ್ 10 ಗೋಲಿಗಳು ಅಂತ ಆಯಿತು. ಇದು ಸಮೀಕರಣ 2 ಆಗಿದೆ. ಈಗ ಕೊನೆಯ ಗೆಳೆಯ ಅಪ್ಪು ಬರ್ತಾ ಇದ್ದಾನೆ. ಅವನೇನು ಹೇಳ್ದ? ನನ್ನ ಹತ್ರ ಅವರಿಬ್ಬರಿಗಿನ್ನ 3 ಗೋಲಿ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಇದನ್ನು ನಾವು ಸಮೀಕರಣಕ್ಕೆ ಅಥವಾ ಬೀಜೋಕ್ತಿ ರೂಪದಲ್ಲಿ ಬರೆಯೋದಾದರೆ ಹೇಗೆ ಬರಿಬೋದು? ಮೊದಲು ಸರಿತಾ ಹತ್ರ ಎಷ್ಟಿತ್ತು? ಎಕ್ಸ್ ಅಷ್ಟು ಗೋಲಿಗಳಿತ್ತು. ಹಾಗೆ ಅಮಿನಾ ಬಳಿ ಎಷ್ಟು ಗೋಲಿಗಳಾಯಿತು? ಎಕ್ಸ್ ಪ್ಲಸ್ 10 ಆಯಿತು. ಅದನ್ನು ಕೂಡ ಅಲ್ಲಿಗೆ ಸೇರಿಸ್ಕೋಬೇಕು. ಹಾಗೆ ಅಪ್ಪುವಿನ ಬಳಿ ಎಷ್ಟು ಗೋಲಿ ಎಕ್ಸ್ಟ್ರಾ ಇದೆ? ಜಾಸ್ತಿ ಎಷ್ಟಿದೆ? 3 ಇದೆ. ಸೊ ಪ್ಲಸ್ 3 ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸಜಾತಿಯ ಪದಗಳನ್ನು ಕೂಡಬಹುದಾಗಿದೆ. ಸಂಕಲನ ಅನ್ನುವಂಥದ್ದು ಯಾವಾಗಲೂ ಸಜಾತಿಯ ಪದಗಳನ್ನೇ ಆಧರಿಸಿ ಮಾಡುವಂತಹ ಪ್ರಕ್ರಿಯೆಯಾಗಿದೆ. ಎಲ್ಲಿ? ಬೀಜೋಕ್ತಿಗಳಲ್ಲಿ. ಅರ್ಥ ಆಗಿದೆ ಅಲ್ಲ ಮಕ್ಕಳ? ಓಕೆ. ಸೊ ಇದರ ಆಧಾರದ ಮೇಲೆ ಈಗ ನಾವು ನಿರ್ದಿಷ್ಟವಾಗಿ ಕೆಲವು ಸಜಾತಿ ಪದಗಳ ಸಂಕಲನ ಮತ್ತು ವ್ಯವಕಲನವನ್ನು ಮುಂದುವರಿಸೋಣ. ಸೊ ಇದರಲ್ಲಿ ಉದಾಹರಣೆ 1 ಏನು ಹೇಳ್ತಾ ಇದೆ? 3x ಮತ್ತು 4xನ್ನು ಕೂಡಿ ಅಥವಾ ಕೂಡೋಣ, ಹೌದಲ್ವಾ? ಬರ್ತಿದೆಯಲ್ವಾ ನೋಡಿ, 3x ಮತ್ತು 4x ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಬೇಕಾದರೂ ಹೇಳ್ಬೋದು. ಸೊ ಇಂತಹ ಸಜಾತಿಯ ಪದಗಳನ್ನು ಕೂಡುವುದೆಂದರೆ ಬೀಜ ಪದಗಳ ಸಹಗುಣಕಗಳನ್ನು ಮಾತ್ರ ಕೂಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಪದ ನಾವಾಗಲೇ ರೀಕಾಲ್ ಮಾಡಿದ್ವಿ, ಪುನರ್ಮನದಲ್ಲಿ ಹೇಳಿದ್ವಿ. ಮೊದಲನೇ ತರಗತಿಯಲ್ಲಿ ಗೊತ್ತಿದೆ ನಿಮಗೆ ಸಹಗುಣಕ ಅಂದರೆ ಏನು ಅಂತ. ಸೊ ಒಂದೊಂದಾಗಿ ನೋಡೋದಾದರೆ 3x ಅನ್ನು ತಗೊಳ್ಳಿ. 3x ಅಲ್ಲಿ ಎಕ್ಸ್ ಏನು? ಚರಾಕ್ಷರ. ವೆರಿ ಗುಡ್, ಅದು ಚರಾಕ್ಷರ ಆಗಿದೆ. ಈ ಎಕ್ಸ್ನ ಜೊತೆ ಗುಣಿಸಲ್ಪಟ್ಟಂತಹ ಸಂಖ್ಯೆ ಯಾವುದು? 3. ಇದನ್ನು ನಾವು ಸಹಗುಣಕ ಅಂತ ಕರಿತೀವಿ. ಯಾವುದರ ಸಹಗುಣಕ? ಎಕ್ಸ್ನ ಸಹಗುಣಕ. ಸೊ 3x ಅಲ್ಲಿ ಎಕ್ಸ್ ಅನ್ನುವಂಥದ್ದು ಬೀಜಪದ ಅಥವಾ ಚರಾಕ್ಷರವಾಗಿದ್ದರೆ 3 ಅನ್ನುವಂಥದ್ದು ಏನಾಗಿದೆ? ಸಹಗುಣಕವಾಗಿದೆ. ಸೊ ಈ 3x ಅನ್ನು ಯಾವುದ್ರ ಜೊತೆ ಕೂಡಬೇಕೀಗ ನಾವು? 4xನ ಜೊತೆ ಕೂಡಬೇಕು. ಸೊ 4x ಅನ್ನು ತಗೊಂಡ್ರೆ ಇಲ್ಲಿ ಎಕ್ಸ್ ಅನ್ನುವಂಥದ್ದು ಬೀಜಪದ ಅಥವಾ ಚರಾಕ್ಷರ ಆಗಿದೆ. ಸೊ ಇಲ್ಲಿ 4 ಅನ್ನುವಂಥದ್ದು ಅದರ ಸಹಗುಣಕವಾಗಿದೆ. ಸೊ ಸಹಗುಣಕ ಗೊತ್ತಿದೆ, ಚರಾಕ್ಷರ ಗೊತ್ತಿದೆ. ಸೊ ಸಜಾತಿಗಳನ್ನು ಕೂಡುವಾಗ ನಾವು ಸಹಗುಣಕಗಳನ್ನು ಕೂಡಬೇಕಾಗುತ್ತೆ. ಸೊ ಈಗ ಸಂಕಲನ ಕ್ರಿಯೆಯನ್ನು ಅಥವಾ ಸಂಕಲನ ಪ್ರಕ್ರಿಯೆಯನ್ನು ನೋಡ್ತಾ ಇದ್ದೀವಿ. 3x ಪ್ಲಸ್ 4x ಇಸ್ ಈಕ್ವಲ್ ಟು, ಅದನ್ನು ಸರಳ ರೂಪಕ್ಕೆ ಬರ್ಕೊಳ್ಳೋಣ. 3x ಅಂದರೆ 3 ಇಂಟು x ಆಗುತ್ತೆ, ಪ್ಲಸ್ 4x ಅಂತಂದರೆ 4 ಇಂಟು x ಆಗಿದೆ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಅಥವಾ ಸರಳೀಕರಣ ರೂಪ ಅಂತ ಕರಿತೀವಿ. ಸೊ ಅದನ್ನು ಬರೆದಾದ್ಮೇಲೆ ಏನು ಮಾಡಬೇಕಪ್ಪ? ಸಹಗುಣಕ. ಯಾವ್ಯಾವುದು ಸಹಗುಣಕ? 3 ಮತ್ತು 4. ಕೂಡಿ ಅವೆರಡನ್ನು. 3ಕ್ಕೆ 4 ಕೂಡಿಸಿದ್ರೆ ಎಷ್ಟಾಯಿತು? 7 ಅಂದರೆ 7 ಬಂದಿದೆ ಅಲ್ವಾ? ಸೊ 7 ಇಂಟು ಎಕ್ಸ್. ಸೊ 7 ಇಂಟು ಎಕ್ಸ್ ಅಂದರೆ 7x ಈಗ ನಮಗೆ ಬಂದಿದೆ. ಸೊ ಈ ತರಹ ನಾವು ಸಜಾತಿಯ ಬೀಜಪದಗಳ ಸಂಕಲನವನ್ನು ಮಾಡ್ತಾ ಇದ್ದೀವಿ. ಅರ್ಥ ಆಗಿದೆ ಅಲ್ಲ ಮಕ್ಕಳ? ಸೊ ಈಗ ಇದೇ ಥರದ ಇನ್ನೊಂದು ಸಮಸ್ಯೆಯನ್ನು ನೋಡೋಣವಾ? ನೋಡಿ, ಅಲ್ಲಿ ಒಂದೇ ಒಂದು ಬೀಜಾಕ್ಷರ ಇತ್ತು, ಇಲ್ಲಿ 2 ಬೀಜಾಕ್ಷರ ಇರುವಂಥದ್ದು ಇದೆ. 7x 3xy 9xy ಇವುಗಳನ್ನು ಕೂಡಿ ಅಂತ. ಸೊ ಅಲ್ಲಿ ಬರೀ ಎಕ್ಸ್ ಮಾತ್ರ ಇತ್ತು, ಇಲ್ಲಿ XYಗಳಿದೆ. ಸೊ ಇಲ್ಲಿ XYಗಳು ಕೂಡ ಸಜಾತಿಯ ಪದಗಳೇ.
ಹೌದು. ಯಾಕೆಂದರೆ ಕೊಟ್ಟಿರ್ತಕ್ಕಂಥ 3 ಪದಗಳಲ್ಲಿಯೂ ಕೂಡ ಬೀಜಾಕ್ಷರ XY XY XYನೇ ಇದೆ. ಸೊ ಘಾತಗಳು ಏನಾಗಿದೆ? ಸಮವಾಗಿದೆ. 1 1 1 ಅಂತಲೇ ಕೂಡ ನಾವು ಅಲ್ಲಿ ಘಾತಸೂಚಿಗಳನ್ನು ಹೇಳೋದ್ರಿಂದ ಇವು 3 ಕೂಡ ಸಜಾತಿಯ ಪದಗಳು. ಸೊ ಇವುಗಳ ಸಂಕಲನವನ್ನು ನೋಡೋದಾದರೆ ಫಸ್ಟ್ ಕೂಡಬೇಕಲ್ವಾ? ಕೂಡುವ ಚಿಹ್ನೆ ಪ್ಲಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ 7XY ಪ್ಲಸ್ 3XY ಪ್ಲಸ್ 9XY ಬರ್ಕೊಂಡಾಗಿದೆ ಅಲ್ವಾ? ಸೊ ಏನು ಮಾಡಬೇಕೀಗ? ಯಾವುದನ್ನು ಕೂಡಬೇಕು? ಎಸ್, ಸಹಗುಣಕಗಳನ್ನು ಮಾತ್ರ ಕೂಡ್ಕೋಬೇಕು ಅಲ್ವಾ? ಸೊ ಸಹಗುಣಕಗಳು ಗೊತ್ತಿದೆ ನಿಮಗೆ. ಸಂಖ್ಯಾ ಸಹಗುಣಕ 7, 3 ಮತ್ತು 9. ಸೊ ಅವುಗಳನ್ನು ಕೂಡೋಣವಾ? ಸೊ 7 ಪ್ಲಸ್ 3 ಪ್ಲಸ್ 9 ಇಂಟು XY. XYಯನ್ನು ನಾವು ಸಾಮಾನ್ಯ ಅಪವರ್ತನವಾಗಿರೋದ್ರಿಂದ ಕೇವಲ 1 ಬಾರಿ ನಾವು ಬರ್ಕೋತಾ ಇದ್ದೀವಿ. ಕೂಡಿಸಿ ಮತ್ತೆ ಬೇಗ. 9ಕ್ಕೆ 3 ಕೂಡಿಸಿದ್ರೆ 12 ಆಯಿತು. 12ಕ್ಕೆ 7 ಕೂಡಿಸಿದ್ರೆ 19 ಆಗಿದೆ. ಸೊ 19 ಇಂಟು XY ಅಂದಾಗ ಇದರ ಉತ್ತರ 19XY ನಮಗೆ ಉತ್ತರ ಬಂದಿದೆ. ಸೊ ಈ ರೀತಿಯಾಗಿ ನಾವು ಸಜಾತಿಯ ಪದಗಳನ್ನು, ಸಜಾತಿಯ ಬೀಜ ಪದಗಳನ್ನು ಹೊಂದಿರುವಂತಹ ಸಮೀಕರಣಗಳನ್ನು ಕೂಡುವ ವಿಧಾನವನ್ನು ತಿಳ್ಕೊತಾ ಇದ್ದೀವಿ. ಹಾಗೆ ಮುಂದುವರಿದ ಭಾಗದಲ್ಲಿ ಇದೇ ರೀತಿಯ ಸಜಾತಿಯ ಪದಗಳ ವ್ಯವಕಲನವನ್ನು ಮಾಡಬೇಕು. ಏನು ವ್ಯವಕಲನ ಅಂದರೆ? ವ್ಯವಕಲನ ಅಂದರೆ ಕಳೆಯುವಂಥದ್ದು. ಸೊ ಇಷ್ಟೊತ್ತು 2 ಲೆಕ್ಕವನ್ನು ಬಿಡಿಸಿದ್ವಿ, ಅಲ್ಲೇನು ಮಾಡಿದ್ವಿ? ಕೂಡ್ಕೊಳ್ತಾ ಬಂದ್ವಿ. ಈಗೇನು ಮಾಡಬೇಕು? ಕಳಿಬೇಕು. ಅದರ ಒಂದು ಉದಾಹರಣೆಯನ್ನು ನೋಡಿದರೆ ನೋಡಿ, 9mನಿಂದ 5m ಕಳೆಯಿರಿ ಅಂತ. ಇದು ಕೂಡ ಸಜಾತಿಯೇ. m ಮತ್ತು m ಏನೋ ಒಂದೇ ಥರದ ಪದಗಳು. ಸೊ ಘಾತಸೂಚಿ ಎಷ್ಟಿದೆ ಎರಡರಲ್ಲೂ? ಅಲ್ಲೂ ಕೂಡ ಒಂದಿದೆ, ಇಲ್ಲೂ ಕೂಡ mನ ಘಾತ 1 ಆಗಿದೆ. ಸೊ ಹಾಗಾಗಿ 9mನಿಂದ 5m ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ಕಳೆಯುವ ಚಿಹ್ನೆ ಯಾವುದು? ಎಸ್, ವೆರಿ ಗುಡ್, ಮೈನಸ್ ಅನ್ನುವಂಥದ್ದು ಕಳೆಯುವಂಥ ಚಿಹ್ನೆ ಆಗಿದೆ. ಸೊ ಹಾಗಾಗಿ ಕಳೆಯುವ ವಿಧಾನದಲ್ಲಿ ಬರ್ಕೋತಾ ಇದ್ದೀವಿ ನೋಡಿ. 9m ಮೈನಸ್ 5m ಅಂತ ಬರೆದ್ವಿ. ದಟ್ ಈಸ್ ಈಕ್ವಲ್ ಟು 9m 9 ಇಂಟು m ಅಂತ ಬರ್ಕೊಂಡ್ವಿ, ಮೈನಸ್ 5 ಇಂಟು m ಅಂತ ಬರ್ಕೊಂಡ್ವಿ. ನಾವು ಕಳಿಬೇಕಾಗಿರೋದು ಯಾವುದನ್ನು? ಸಹಗುಣಕವನ್ನು. ಸೊ ಹಾಗಾಗಿ ಸಹಗುಣಕಗಳನ್ನು ಕಳೆಯೋಣ ಇವಾಗ. ಸೊ 9 ಮೈನಸ್ 5 ಇಂಟು m ಆಗಿದೆ. ಸೊ 9ರಲ್ಲಿ 5 ಕಳೆದ್ರೆ ಎಷ್ಟಪ್ಪ? 4. ನೈಸ್. ಸೊ 4 ಇಂಟು m ಬಂದಿದೆ. ಸೊ ಹಾಗಾಗಿ 9m ಮೈನಸ್ 5m ಅಂದರೆ 9mನಿಂದ 5m ಕಳೆದ್ರೆ ನಮಗೆ ಬರುವಂತಹ ಉತ್ತರ ಏನಾಗಿದೆ? 4m. ಅರ್ಥ ಆಗಿದೆ ಅಲ್ವಾ ಇವಾಗ? ಸೊ ಗುಡ್. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಕಳೆಯುವಂಥದ್ದೇ ಲೆಕ್ಕದ ಮತ್ತೊಂದು ಉದಾಹರಣೆಯನ್ನು ನೋಡಿದ್ರೆ ಇಲ್ಲಿ ಬೀಜಾಕ್ಷರಗಳು ಬೇರೆ ಬೇರೆ ಆಯಿತು. ಆದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಬೇರೆ ಬೇರೆ ಅಂದರೆ 2 ಸಂಖ್ಯೆಗಳಲ್ಲಿ ಬೇರೆ ಬೇರೆ ಆದರೆ ಮಾತ್ರ ನಾವು ಗೊಂದಲವನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ 20 AB ಇಂದ 12 AB ಕಳೆಯಿರಿ ಅಂತ. ಸೊ 20 AB 12 AB. ಸೊ AB ಅನ್ನುವಂತಹ ಚರಾಕ್ಷರಗಳು ಒಂದೇ ಆಗಿದೆ, ಘಾತಸೂಚಿಗಳು ಒಂದೇ ಆಗಿದೆ. ಹಾಗಾಗಿ ಇವು ಕೂಡ ಒಂದು ಸಜಾತಿಯ ಪದಗಳಾಗಿದೆ. ಕಳೆಯೋಣವಾ? ಬರ್ಕೊಳ್ಳಿ ಮತ್ತೆ ಬೇಗ. ಸೊ ಯಾವುದರಿಂದ ಯಾವುದನ್ನು ಕಳಿಬೇಕು? 20 AB ಇಂದ 12 AB ಕಳಿಬೇಕಾಗಿದೆ. ಆಲ್ರೆಡಿ ನಿಮಗೆ ಗೊತ್ತಿದೆ ಕಳಿಬೇಕಾಗಿರೋದು AB ಅಥವಾ ಸಹಗುಣಕವನ್ನು? ಎಸ್, ಸಹಗುಣಕವನ್ನು ಮಾತ್ರ ಕಳಿಬೇಕು ನಾವು. ಸೊ ಹಾಗಾಗಿ 20 ಮೈನಸ್ 12 ಇಂಟು AB. ಸೊ 20ರಲ್ಲಿ 12 ಕಳೆದ್ರೆ ನಮಗೆ ಉಳಿಯುವಂಥದ್ದು 8. 8 ಇಂಟು AB ಅಂತ ಹೇಳ್ತೀವಿ. ಅಂದರೆ ಅರ್ಥ 20 AB-ನಲ್ಲಿ 12 AB ಕಳೆದ್ರೆ ನಮಗೆ ಬರುವಂತಹ ಉತ್ತರ ಅದು 8 AB ಆಗಿದೆ. ಸೊ ಇದನ್ನು ನಾವು ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನದಲ್ಲಿ ಸಜಾತಿಯ ಪದಗಳನ್ನೇ ಬಳಸಿ ನಾವು ಮೂಲಕ್ರಿಯೆಗಳನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಈಗ ನಿಮಗೆ ಗೊತ್ತಾಗಿದೆ. ಹೀಗೆ ಯಾವುದೇ 2 ಅಥವಾ 2ಕ್ಕಿಂತ ಹೆಚ್ಚು ಸಜಾತಿಯ ಪದಗಳ ಮೊತ್ತವನ್ನು ಅಂದರೆ ಕೂಡುವುದನ್ನು ಅಥವಾ ವ್ಯತ್ಯಾಸವನ್ನು ಅಂದರೆ ಅವೆರಡನ್ನು ಕಳೆಯುವುದನ್ನು ಮಾಡಿದಂತಹ ಸಂದರ್ಭದಲ್ಲಿ ಬರುವಂತಹ ಉತ್ತರವು ಏನಾಗಿರುತ್ತೆ? ಒಂದು ಸಜಾತಿಯ ಪದವೇ ಆಗಿರುತ್ತೆ. ಸೊ ಅದು ಸಜಾತಿಯ ಪದ ಆಗಿರಲೇಬೇಕು. ಎಕ್ಸಿಂದ ಎಕ್ಸನ್ನು ಕಳೆದ್ರೆ ಎಕ್ಸೇ ಬರಬೇಕು. ಬೇರೆ ಏನಾದರೂ ಬರೋಕ್ಕೆ ಸಾಧ್ಯತೆ ಇದೆಯಾ ಇಲ್ಲಿ?
ಇಲ್ಲ, ಖಂಡಿತ ಇಲ್ಲ. ಹಾಗಾಗಿ ಅವು ಸಜಾತಿಯ ಪದಗಳೇ ಆಗಿರ್ತವೆ. ಅಲ್ಲದೆ ಸಹ ಅಪವರ್ತನವು ಕೂಡ ಆ ಸಜಾತಿಯ ಪದಗಳ ಸಂಖ್ಯಾ ಸಹ ಅಪವರ್ತನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅನ್ನುವಂಥದ್ದು ಇದರ ಒಂದು ನಿಯಮ ಆಗಿದೆ. ಇಷ್ಟು ಒಂದು ಯಾವುದು ಸರಳ ಬೀಜೋಕ್ತಿಗಳನ್ನು ಕೂಡೋದು ಅಥವಾ ಕಳೆಯೋದು ಹೇಗೆ ಅಂತ ಗೊತ್ತಾಗಿದೆ, ನಮಗೆ ಗೊತ್ತಾಗಿದೆ ಅಲ್ವಾ? ಸೊ ಈಗ ಮುಂದುವರ್ಸೋಣ. ಸಾಮಾನ್ಯ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋದು ಹೇಗೆ? ಸಾಮಾನ್ಯ ಬೀಜೋಕ್ತಿಗಳು ಅಂದರೆ ಏನಪ್ಪ ಅಂದರೆ, ಕೊಟ್ಟಿರ್ತಕ್ಕಂಥ ಪದ ಈಗ ಇಂದಿನ ತರಗತಿಯಲ್ಲಿ ಅಂದರೆ ಇಂದಿನ ಲೆಕ್ಕಗಳಲ್ಲಿ ನಾವು ನೋಡಿದಾಗ 4x 3x 9ab 5m ಅಂತಲೇ ನೋಡ್ಕೊಂಬಂದ್ವಿ. ಆದರೆ ಅಲ್ಲಿ ಎಲ್ಲಿಯೂ ಸಹ ನಾವು ಅದರ ಚಿಹ್ನೆ ಏನಿದೆ, ಅದರ ಬೆಲೆ ಏನಿದೆ ಅಂತ ಏನನ್ನು ಪರಿಗಣಿಸಲಿಲ್ಲ. ಆದರೆ ಸಾಮಾನ್ಯ ಬೀಜೋಕ್ತಿಗಳನ್ನು ನಾವು ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗೆ ಒಳಪಡಿಸಬೇಕಾದ್ರೆ ಮೊದಲು ನಾವು ಚಿಹ್ನೆಗಳನ್ನು ಪರಿಗಣಿಸಬೇಕು. ಏನು ಮಾಡಬೇಕು? ಚಿಹ್ನೆಗಳನ್ನು ಪರಿಗಣಿಸಬೇಕು. ಹಾಗೂ ಚಿಹ್ನೆಗಳ ಗುಣಾಕಾರವನ್ನು ಕೂಡ ನಾವು ತಿಳ್ಕೊಬೇಕಾಗಿದೆ. ಚಿಹ್ನೆ ಕೂಡೋದು ಅಥವಾ ಕಳೆಯೋದು ಯಾವ್ಯಾವ ಚಿಹ್ನೆಗಳನ್ನು ಬಳಸ್ತೀವಿ? ಒಂದು ಪ್ಲಸ್ಸನ್ನು ಬಳಸ್ತೀವಿ ಮತ್ತು ಮೈನಸನ್ನು ಬಳಸ್ಕೋತೀವಿ, ಹೌದಲ್ವಾ? ಹಾಗಾದರೆ ಈ ಚಿಹ್ನೆಗಳನ್ನು ಪರಿಗಣಿಸೋದು ಅಂದರೆ ಏನು, ಚಿಹ್ನೆಗಳ ಗುಣಾಕಾರ ಮಾಡೋದು ಅಂದರೆ ಏನು ಅನ್ನುವಂಥದ್ದನ್ನು ಫಸ್ಟ್ ತಿಳ್ಕೊಬೇಕು ನಾವು, ಹೌದಲ್ವಾ? ಈಗ ಕೊಟ್ಟಿರ್ತಕ್ಕಂತಹ ಎರಡೂ ಬೀಜೋಕ್ತಿಗಳು ಪರಸ್ಪರ ಸಮನಾಗಿದ್ದು ಸಜಾತೀಯವಾಗಿದ್ದು ಅಲ್ಲಿ ಎರಡೂ ಪಾಸಿಟಿವ್ ಅಂದರೆ ಧನ ಚಿಹ್ನೆಯನ್ನು ಹೊಂದಿದ್ರೆ ಏನು ಮಾಡಬೇಕು ಅಂತ. ಸೊ ಎರಡೂ ಬೀಜೋಕ್ತಿಗಳು ಧನ ಚಿಹ್ನೆಯನ್ನು ಹೊಂದಿದ್ರೆ ಅದೇ ಚಿಹ್ನೆಗಳನ್ನು ಗುಣಿಸ್ಬೇಕಾಗತ್ತೆ. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಬರುವಂತಹ ಗುಣಲಬ್ಧವು ಕೂಡ ಏನಾಗಿರುತ್ತೆ? ಧನಾತ್ಮಕವಾಗೇ ಇರುತ್ತೆ. ಅಂದರೆ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಅಂತ, ಓಕೆನಾ? ಹಾಗೆ ಕೊಟ್ಟಿರ್ತಕ್ಕಂತಹ ಸಾಮಾನ್ಯ ಬೀಜೋಕ್ತಿಗಳು ಎರಡು ಋಣಾತ್ಮಕ ಚಿಹ್ನೆಗಳನ್ನು ಹೊಂದಿದ್ರೆ ಅದರ ಗುಣಲಬ್ಧ ಏನು ಬರ್ಬೋದು ನೋಡೋಣ. ನೋಡಿ, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ಸೇ ಆಗುತ್ತೆ. ನೋಡಿ, ಅಲ್ಲಿ ಮೈನಸ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ. ಎರಡೂ ಋಣಾತ್ಮಕ ಅಂಶಗಳನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧ ಕೂಡ ಏನಾಗಿರುತ್ತೆ? ಧನಾತ್ಮಕವಾಗಿರುತ್ತೆ. ಅರ್ಥ ಮಾಡ್ಕೋಬೇಕು, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ಲಸ್ ಇದ್ದಾಗಲೂ ಪ್ಲಸ್ಸೇ ಬರುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದಾಗಲೂ ಕೂಡ ಪ್ಲಸ್ಸೇ ಬರುತ್ತೆ. ಹಾಗಾದರೆ ಒಂದು ಧನಾತ್ಮಕ ಚಿಹ್ನೆ ಮತ್ತೊಂದು ಬೀಜೋಕ್ತಿ ಋಣಾತ್ಮಕ ಚಿಹ್ನೆಯನ್ನು ಹೊಂದಿದರೆ ಅವುಗಳ ಗುಣಲಬ್ಧ ಏನು ಬರ್ಬೋದು ಅಂದರೆ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಆಗುತ್ತೆ. ಅಂದರೆ ಎರಡೂ ಬೇರೆ ಬೇರೆ ವಿರುದ್ಧ ಚಿಹ್ನೆಗಳಾಗಿದ್ದರೆ ಬರುವಂತಹ ಗುಣಲಬ್ಧ ಕೂಡ ನೆಗೆಟಿವ್ ಆಗುತ್ತೆ, ಋಣಾತ್ಮಕವಾಗುತ್ತೆ ಅನ್ನುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಓಕೆನಾ? ಅದೇ ಥರ ಮೈನಸ್ ಇಂಟು ಪ್ಲಸ್ ಅಂದಾಗಲೂ ಕೂಡ ಬರುವಂತಹ ಗುಣಲಬ್ಧ ಏನಾಗುತ್ತೆ? ನೆಗೆಟಿವ್ ಫಾರ್ಮೇಷನಲ್ಲೇ ಇರುತ್ತೆ, ಅದು ಕೂಡ ಋಣಾತ್ಮಕ ಚಿಹ್ನೆಯನ್ನು ಹೊಂದಿರುತ್ತೆ. ಸೊ ಈ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ನಾವು ಬೀಜೋಕ್ತಿಗಳನ್ನು ನೆಕ್ಸ್ಟ್ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗೆ ಒಳಪಡಿಸೋದಾದರೆ ಏನೆಲ್ಲ ಮಾಡ್ಬೋದು ಅಂತ ಈಗ ಒಂದು ಸಮಸ್ಯೆಯನ್ನು ಬಿಡಿಸೋಣ. ನೋಡಿ, ಇಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. 3mn, ಮೈನಸ್ 5mn, 8mn, ಮೈನಸ್ 4mn ಇವುಗಳನ್ನು ಕೂಡಿ ಅಂದ್ಬಿಟ್ರು. ಕೂಡಬೇಕು ಅಂದರೆ ಏನು ಮಾಡಬೇಕಪ್ಪ ನಾವು? ಎಲ್ಲದರಲ್ಲೂ ಪಾಸಿಟಿವನ್ನು ಅಂದರೆ ಪ್ಲಸ್ಸನ್ನೇ ಬಳಸ್ಕೋಬೇಕು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಗಳಲ್ಲಿ ಮೈನಸ್ ಇದೆಯಲ್ಲ, ಹೇಗೆ ಕೂಡೋದು? ಈಗಾಗಲೇ ನಾವು ಚಿಹ್ನೆಗಳ ಗುಣಾಕಾರವನ್ನು ಕಲ್ತ್ಕೊಂಡಿದ್ದೀವಿ, ಹೌದಲ್ವಾ? ಎಸ್, ಆ ಗುಣಾಕಾರವನ್ನು ಆಧರಿಸಿ ನಾವು ಇಲ್ಲಿ ಸಂಕಲನವನ್ನು ಮಾಡಬೇಕಾಗಿದೆ. ನೋಡಿ, ಏನು ಮಾಡ್ಬೋದು? ಫಸ್ಟ್ ಈಗ ಅದನ್ನು ಕೂಡಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಎಲ್ಲದಕ್ಕೂ ಪ್ಲಸ್ ಪ್ಲಸ್ ಪ್ಲಸ್ಸನ್ನು ಸೇರಿಸ್ತಾ ಹೋಗಬೇಕು, ಅಂದರೆ ಪ್ಲಸ್ಸನ್ನು ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಮಾಡ್ತಾಯಿದ್ದೀನಿ. ಪ್ಲಸ್ 3mn ಹಾಗೆ ಇದೆ, ಯಾವುದೇ ಬದಲಾವಣೆ ಇಲ್ಲ, ಹಾಗೆ ಬರ್ಕೊಳ್ಳೋಣ. ಸೊ ಇದಕ್ಕೆ ಮುಂದಿನ ಪದವನ್ನು ಕೂಡಬೇಕು ಅಂದರೆ ಏನು ಮಾಡಬೇಕು? ಇನ್ನೊಂದು ಪ್ಲಸ್ಸನ್ನು ಬರ್ಕೋಬೇಕು. ಮುಂದಿನ ಪದ ಏನಿದೆ? ಮೈನಸ್ 5mn ಇದೆ. ಹೇಗೆ? ಪ್ಲಸ್ಸು ಮೈನಸ್ ಎರಡು ಒಟ್ಟಿಗೆ ಬರ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೇನಾದರೂ ಅರ್ಥ ಇದೆಯಾ? ಖಂಡಿತ ಇರೋದಿಲ್ಲ. ಸೊ ಆಗ ಏನು ಮಾಡೋಣ? ಆ ಮೈನಸ್ 5mn ಒಂದು ಆವರಣದೊಳಗಡೆ ಸೇರಿಸ್ಕೊಂಬಿಡೋಣ. ಸೊ ಆವಾಗ ಮೈನಸ್ 5mn ಅನ್ನುವಂಥದ್ದು ಬ್ರಾಕೆಟಲ್ಲಿ ಬಂತು. ನೆಕ್ಸ್ಟ್ ಏನು ಮಾಡಬೇಕು? ಅದಕ್ಕೆ ಇನ್ನೂ ಇರ್ತಕ್ಕಂಥ 8mn ಕೂಡಿಸ್ಕೋಬೇಕು. ಕೂಡಬೇಕು ಅಂದರೆ ಏನು ಮಾಡಬೇಕು? ಪ್ಲಸ್ಸನ್ನು ಹಾಕಬೇಕು. ಪ್ಲಸ್ 8mn ಆಗಿದೆ.
ಮತ್ತು ಉಳಿದಿರ್ತಕ್ಕಂಥ -4m ಕೂಡಬೇಕು ಅಂತಂದರೆ ಏನು ಮಾಡಬೇಕು, ಅದಕ್ಕೂ ನಾವು ಪ್ಲಸ್ಸನ್ನು ಹಾಕೋಬೇಕು. ಆದರೆ ಮೈನಸ್ ಇರುವ ಕಾರಣಕ್ಕಾಗಿ ಆ 4mn ಬ್ರ್ಯಾಕೆಟ್ ಒಳಗಡೆ ನಾವು ಸೇರಿಸ್ಕೋಬೇಕಾಗಿದೆ. ಬರ್ಕೊಳ್ಳೋ ರೀತಿ ಅರ್ಥ ಆಗಿದೆ ಅಲ್ವಾ ನಿಮಗೆ? ಓಕೆ, ನೈಸ್. ಈಗ ನಾವು ಚಿಹ್ನೆಗಳನ್ನು ಪರಿಗಣಿಸಿ ಚಿಹ್ನೆಗಳ ಗುಣಾಕಾರವನ್ನು ಮಾಡಿ ಆ ಆವರಣಗಳನ್ನು ತೆಗಿಬೇಕು. ತೆಗಿಲಿಲ್ಲ ಅಂದರೆ ನಾವು ಕೂಡೋಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಸೊ ನೋಡಿ, ಚಿಹ್ನೆಗಳನ್ನು ಗುಣಿಸಿದಾಗ ಏನೇನಾಗುತ್ತೆ ಅಂತ. ಈಗ 3mn ಬ್ರ್ಯಾಕೆಟ್ ಇಲ್ಲ, ಹಾಗೆ ಬರ್ಕೊಳ್ಳೋಣ. ಹಾಗೆ 5mnಗೆ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟನ್ನು ತೆಗಿಬೇಕು ಅಂದರೆ ಅಲ್ಲಿರ್ತಕ್ಕಂಥ ಪ್ಲಸ್ ಮತ್ತು ಮೈನಸ್ ಎರಡನ್ನೂ ಗುಣಿಸ್ಬೇಕಾಗತ್ತೆ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ಅಲ್ವ, ಈಗ ಪ್ಲಸ್ ಇಂಟು ಮೈನಸ್ ಏನಪ್ಪ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ. ಸೊ ಹಾಗಾಗಿ -5mn ಬಂದಿದೆ. ಮತ್ತು 8mnಗಳನ್ನು ಹಾಗೆ ಬರ್ಕೊಳ್ಳೋಣ. ಮತ್ತೊಂದು ಮುಂದುವರೆದ ಭಾಗದಲ್ಲಿ ಅಗೈನ್ ಪ್ಲಸ್ಸು ಮತ್ತು ಮೈನಸ್ ಇದೆ, ಗುಣಿಸಿ ಅದನ್ನು. ಪ್ಲಸ್ ಇಂಟು ಮೈನಸ್ -4mn ಬಂದಿದೆ. ಅಲ್ಲಿಗೆ ನಮಗೆ ಗುಣಾಕಾರ ಮುಗೀತು. ಸೊ ಎಲ್ಲ ಪದಗಳು ಬ್ರಾಕೆಟಿಂದ ಹೊರಗಡೆ ಬಂದಿದೆ. ಈಗ ಕೂಡಬೇಕು ಅಂದರೆ ಧನಾತ್ಮಕ ಚಿಹ್ನೆಗಳನ್ನು ಹೊಂದಿರತಕ್ಕಂಥವನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ, ಋಣ ಚಿಹ್ನೆಯನ್ನು ಹೊಂದಿರತಕ್ಕಂತಹ ಬೀಜೋಕ್ತಿಗಳನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ, ಗುಂಪು ಮಾಡ್ಕೊಳ್ಳೋಣ ಅಲ್ವಾ? ನೋಡಿ ಬಂತು. 3mn ಕೂಡ ಪ್ಲಸ್ಸು, 8mn ಕೂಡ ಪ್ಲಸ್ಸು, ಅವೆರಡು ಒಂದು ಕಡೆ ಬಂದಿದೆ. 5mn ಮೈನಸ್ ಇದೆ, ಹಾಗೆ -4mn ಇದೆ. ಸೊ ಅವೆರಡನ್ನು ಗುಂಪು ಮಾಡಿದ್ದೀವಿ. 2 ಪ್ಲಸ್ ಇದೆ, ಕೂಡ್ಬೋದಲ್ವಾ? ಯಾವುದನ್ನು ಕೂಡಬೇಕು? ಸಹಗುಣಕವನ್ನು ಕೂಡಬೇಕು. ಸಹಗುಣಕವನ್ನು ಕೂಡ್ತಾ ಇದ್ದೀವಿ ನೋಡಿ. 8ಕ್ಕೆ 3 ಕೂಡಿಸಿ ಎಷ್ಟಾಯಿತು? 11mn ಬಂದಿದೆ. ಇಲ್ಲಿ -5mn ಇದೆ, -4mn ಇದೆ. ಇಲ್ಲೂ ಕೂಡ ಚಿಹ್ನೆಗಳು ಒಂದೇ ಆಗಿದೆ. ಸೊ ಆ ಚಿಹ್ನೆಗಳು ಒಂದೇ ಆಗಿರುವ ಕಾರಣಕ್ಕೆ ಅವುಗಳನ್ನು ಕೂಡ ನಾವು ಏನು ಮಾಡಬೇಕು? ಕೂಡ್ಕೋಬೇಕಾಗಿದೆ. ಸೊ 5 + 4 ಎಷ್ಟಾಯಿತು? 9 ಆಯಿತು. ಆದರೆ ಚಿಹ್ನೆ ಏನಾಗಬೇಕು? -9 ಆಗಬೇಕು. ಸೊ 11mn -9mn ಬಂದಿದೆ. ಈಗ ನಾವು ಕಳಿಬೇಕಾಗಿದೆ. ಸೊ 11ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ? ವೆರಿ ಗುಡ್, 2mn. ಸೊ ಇದಕ್ಕೆ ಬರ್ತಕ್ಕಂತಹ ಉತ್ತರ. ಈ ರೀತಿಯಾಗಿ ನಾವು ಚಿಹ್ನೆಗಳನ್ನು ಹೊಂದಿರತಕ್ಕಂತಹ ಸಾಮಾನ್ಯ ಬೀಜೋಕ್ತಿಗಳನ್ನು ಸಂಕಲನವನ್ನು ಮಾಡುವಂಥದ್ದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅರ್ಥ ಆಗಿದೆ ಅಲ್ವಾ? ಮುಂದುವರ್ಸೋಣವಾ? ಸೊ ಇನ್ನೊಂದು ಸಮಸ್ಯೆಯನ್ನು ನೋಡೋದಾದರೆ ನೋಡಿ, ಅಲ್ಲಿ ಏಕಪದಗಳನ್ನು ಕೊಟ್ಟರು, ಇಲ್ಲಿ ದ್ವಿಪದವನ್ನು ಕೊಟ್ಟಿದ್ದಾರೆ. ಈ ದ್ವಿಪದವನ್ನು ನಾವು ಕೂಡಬೇಕು. 3x + 11 ಮತ್ತು 7x - 5 ಕೂಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೂಡೋದು ಅಂದರೆ ನಿಮಗೆ ಗೊತ್ತಿದೆ, ದ್ವಿಪದಗಳನ್ನು ತಗೊಳ್ಳಿ, ಅವುಗಳನ್ನು ಸಂಕಲನ ರೂಪಕ್ಕೆ ಬರ್ಕೊಳ್ಳಿ. 3x + 11 ಅದನ್ನು ಒಂದು ಆವರಣದೊಳಗಡೆ ಬ್ರ್ಯಾಕೆಟ್ ಒಳಗಡೆ ಇಟ್ಕೊಂಡಿದ್ದೀವಿ, ಪ್ಲಸ್ 7x - 5. ಸೊ ಈಗ ಕೂಡಬೇಕು ಅಂದರೆ ಏನು ಮಾಡಬೇಕು? ಬ್ರ್ಯಾಕೆಟನ್ನು ತೆಗಿಬೇಕು. ಸೊ ಆ ಬ್ರ್ಯಾಕೆಟ್ಸನ್ನು ರಿಮೂವ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು? ಚಿಹ್ನೆಗಳ ಗುಣಾಕಾರವನ್ನು ಮಾಡಬೇಕಾಗತ್ತೆ. ಸೊ ಗುಣಿಸ್ರಪ್ಪ. 3x + 11. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಏನೂ ಚಿಹ್ನೆ ಕಾಣಿಸ್ತಿಲ್ಲ ಅಂದರೆ ಅಲ್ಲಿ ಪ್ಲಸ್ ಇದೆ ಅಂತ ಅರ್ಥ. ಸೊ ಪ್ಲಸ್ ಇಂಟು ಪ್ಲಸ್ಸೇ ಬರುತ್ತೆ. ಸೊ ಆವಾಗ ಗುಣಿಸ್ದಾಗ ಏನು ಬರುತ್ತೆ ನೋಡಿ, ಓಪನ್ ಮಾಡಿ ಬ್ರ್ಯಾಕೆಟನ್ನು. 3x + 11 ಹಾಗೆ ಉಳಿದಿದೆ. ಸೊ ಎರಡನೇ ಭಾಗಕ್ಕೆ ಬಂದಾಗ ಪ್ಲಸ್ ಇಂಟು ಪ್ಲಸ್ ಆಯಿತು, 7x ಬ್ರ್ಯಾಕೆಟಿಂದ ಹೊರಭಾಗಕ್ಕೆ ಬಂದಿದೆ. ಹಾಗೆ ಪ್ಲಸ್ ಇಂಟು ಮೈನಸ್ ಏನಾಯ್ತಲ್ಲಿ? ಮೈನಸ್ ಆಗುತ್ತೆ. ಆವಾಗ -5 ಆಯಿತು. ಸೊ ಇದನ್ನು ಕೂಡೋದಾದರೆ ಬೀಜಾಕ್ಷರಗಳಿರುವಂತಹ ಪದಗಳನ್ನೆಲ್ಲ ಒಂದು ಗುಂಪನ್ನು ಮಾಡ್ಕೊಳ್ಳೋಣ, ಹಾಗೆ ಸ್ಥಿರಾಂಕಗಳನ್ನು ಮತ್ತೊಂದು ಗುಂಪನ್ನು ಮಾಡ್ಕೊಳ್ಳೋಣ. ಸೊ 3x + 7x + 11 - 5 ಸ್ಥಿರಾಂಕಗಳೆಲ್ಲವೂ ಒಂದು ಭಾಗಕ್ಕೆ ಬಂದಿದೆ. ಬೀಜಾಕ್ಷರಗಳನ್ನು ಹೊಂದಿರತಕ್ಕಂತಹ ಬೀಜೋಕ್ತಿ ಒಂದು ಕಡೆ ಬಂದಿದೆ. ಸೊ ಇದನ್ನು ಕೂಡಿದಾಗ 7x + 3x ಅಂದರೆ 10x ಆಯಿತು. 11ರಲ್ಲಿ 5 ಕಳೆದ್ರೆ 6 ಬಂದಿದೆ. ಹೀಗೆ ನಾವು ಸಾಮಾನ್ಯ ಬೀಜೋಕ್ತಿಗಳ ದ್ವಿಪದ ಬೀಜೋಕ್ತಿಗಳನ್ನು ಅಥವಾ ದ್ವಿಪದಗಳನ್ನು ತಗೊಂಡಾಗ ಸಂಕಲನವನ್ನು ಮಾಡುವಂತಹ ವಿಧಾನ ಇದಾಗಿದೆ. ಅರ್ಥ ಆಗಿದೆ ಅಲ್ಲ ಮಕ್ಕಳ? ಸೊ ಇದೇ ಆಧಾರದ ಮೇಲೆ ಮತ್ತೊಂದು ಲೆಕ್ಕವನ್ನು ನೋಡೋಣ. ನೋಡಿ, ಇದು ನಿಮಗೆ ಮುಂದಿನ ತರಗತಿಗೆ ಉಪಯೋಗವಾಗುವಂತಹ ಒಂದು ಸೂತ್ರವೂ ಕೂಡ ಆಗಿರ್ಬೋದು. ಸೊ ಆ ಸೂತ್ರ ರೂಪದಲ್ಲಿ ನೀವೀಗ ಗುಣಿಸೋದಾದರೆ a + b ಇಂದ a - b ಕಳೆಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ವ್ಯವಕಲನವನ್ನು ಮಾಡಬೇಕಾಗತ್ತೆ.
ಸೊ ಕಳೆದ 2 ಲೆಕ್ಕಗಳಲ್ಲಿ ನಾವು ಸಂಕಲನವನ್ನು ಮಾಡಿದ್ವಿ, ಆದರೆ ಇಲ್ಲಿ ವ್ಯವಕಲನವನ್ನು ಮಾಡಬೇಕಾಗತ್ತೆ. ಸೊ ವ್ಯವಕಲನ ಅಂದರೆ ಮೈನಸ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಸೊ ಕೊಟ್ಟಿರುವ ಬೀಜೋಕ್ತಿಗಳನ್ನು ಕಳೆಯುವಂತಹ ರೀತಿಯಲ್ಲಿ ನಾವು ಬರ್ಕೊಳ್ಳೋಣ. ಸೊ ಈಗ ಬ್ರ್ಯಾಕೆಟ್ಸನ್ನು ರಿಮೂವ್ ಮಾಡಿದ್ರೆ a ಪ್ಲಸ್ ಬಿ ಅನ್ನುವಂಥದ್ದು ಹಾಗೆ ಉಳಿಯುತ್ತೆ. ಮೈನಸ್ ಇರೋದ್ರಿಂದ ಗುಣಿಸಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಆಗುತ್ತೆ, ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಆಗುತ್ತೆ. ಸೊ ನೋಡಿ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಕಳಿಬೇಕಾಗುತ್ತೆ, ಹಾಗಾಗಿ ಪ್ಲಸ್ ಎ ಮತ್ತು ಮೈನಸ್ ಎನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಉಳಿದಂಥದ್ದು ಏನಾಗಾದರೆ ಸೊ ಬಿ ಪ್ಲಸ್ ಬಿ 2b ಅನ್ನುವಂಥದ್ದು ಆಗಿದೆ. ಸೊ ಇದರ ಆಧಾರದ ಮೇಲೆ ಈ ನಿಯಮವನ್ನು ಬಳಸ್ಕೊಂಡು ನಾವು ಇವುಗಳ ವ್ಯವಕಲನವನ್ನು ಕೂಡ ನಾವು ಮಾಡಬಹುದಾಗಿದೆ. ಸೊ ಈ ಆಧಾರದ ಮೇಲೆ ನಾವು ಸಜಾತಿಗಳೇ ಆಗಿರುವಂತಹ ಪದಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡ್ತಾ ಇದ್ದೀವಿ. ಸೊ ಇಷ್ಟೊತ್ತು ಏನು ಮಾಡಿದ್ವಿ, ಕೊಟ್ಟಿರ್ತಕ್ಕಂತಹ ಬೀಜಾಕ್ಷರಗಳ ಘಾತಗಳು ಕೇವಲ 1 1 1 ಅನ್ನುವ ಆಧಾರದಲ್ಲಿ ನೇಮಲ್ಲಿ ಮಾಡ್ಕೊಳ್ತಾ ಹೋದ್ವಿ. ಆದರೆ ಬೇರೆ ಘಾತ ಸೂಚಿಗಳನ್ನು ಹೊಂದಿದರೆ ಸಂಕಲನವನ್ನು ಮಾಡೋಕ್ಕಾಗಲ್ವಾ? ಖಂಡಿತ ಮಾಡ್ಬೋದು. ಯಾವಾಗ ಆ ಒಂದು ಸಹಜವಾಗಿ ಬರ್ತಕ್ಕಂತಹ ಬೀಜೋಕ್ತಿಗಳ ಘಾತಾಂಕಗಳು ಪರಸ್ಪರ ಸಮವಾಗಿರಬೇಕು, ಹಾಗೆ ಬೀಜಾಕ್ಷರಗಳು ಒಂದೇ ಆಗಿದ್ದಾಗ ಅವುಗಳನ್ನು ನಾವು ಸಂಕಲನವನ್ನು ಮಾಡ್ಬೋದು ಮತ್ತು ವ್ಯವಕಲನವನ್ನು ಮಾಡ್ಬೋದು. ಸೊ ಇಲ್ಲಿ ಒಂದು ಉದಾಹರಣೆ ಇದೆ ನೋಡೋದಾದರೆ 12m² ಮೈನಸ್ 9m ಪ್ಲಸ್ 5m ಮೈನಸ್ 4m² ಮೈನಸ್ 7m ಪ್ಲಸ್ 10. ಇವುಗಳ ಸಜಾತಿ ಪದಗಳನ್ನು ಸಂಗ್ರಹಿಸಿ ಮತ್ತು ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಸಂಕ್ಷೇಪಿಸುವಂಥದ್ದನ್ನು ಮಾಡೋದಾದರೆ ಹೇಗೆ ಮಾಡ್ಬೋದು ನೋಡಿ, ಪರಿಹಾರವನ್ನು ಮಾಡೋಣ. ಕೊಟ್ಟಿರುವಂತಹ ಲೆಕ್ಕವನ್ನು ಹೇಗಿದೆ ಹಾಗೆ ಬರ್ಕೊಳ್ಳೋಣ ಫಸ್ಟು. ನಂತರ ಏನು ಮಾಡೋಣ, ಅವುಗಳ ಘಾತಾಂಕಗಳ ಆಧಾರದ ಮೇಲೆ ಪದಗಳನ್ನು ಗುಂಪು ಮಾಡೋಣ. ಸೊ ಗುಂಪು ಮಾಡಿದಾಗ ಏನೆಲ್ಲ ಬರುತ್ತೆ ನೋಡಿ, ಘಾತ 2 ಇರುವಂತಹ ಅಕ್ಷರಗಳನ್ನೆಲ್ಲ ಒಂದು ಕಡೆ ಬರ್ಕೊಂಡ್ವಿ, ಹಾಗೆ ಘಾತ 1 ಇರ್ತಕ್ಕಂಥ ಅಕ್ಷರಗಳನ್ನೆಲ್ಲ ಒಂದು ಕಡೆ ಬರ್ಕೊಂಡಿದ್ದೀವಿ, ಮತ್ತು ಸ್ಥಿರಾಂಕವನ್ನು ಕೊನೆಯಲ್ಲಿ ಬರ್ಕೊಂಡಿದ್ದೀವಿ. ಅಂದರೆ ಆ ಸಮೀಕರಣವನ್ನು ಏನು ಮಾಡಿದ್ವಿ ನಾವು ಆಧಾರ ರೂಪದಲ್ಲಿ ಬರ್ಕೊಳ್ತಾ ಹೋಗಿದ್ದೀವಿ. ಸೊ ಬರ್ಕೊಂಡು ಹೋದಾಗ ಈಗ ನಮಗೆ 12m² ಮೈನಸ್ 4m² ಪ್ಲಸ್ 5m ಮೈನಸ್ 9m ಮೈನಸ್ 7m ಪ್ಲಸ್ 10 ಅನ್ನುವಂಥದ್ದು ಬಂದಿದೆ. ಈಗ ಕೂಡಬೇಕು ಅಥವಾ ಕಳಿಬೇಕು ಅಂದರೆ ಸಜಾತಿ ಆಗಿರಬೇಕು ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಸೊ ಇಲ್ಲಿ ಘಾತಗಳು 2 ಇರ್ತಕ್ಕಂಥದ್ದನ್ನು ಒಟ್ಟಿಗೆ ಗುಂಪು ಮಾಡೋಣ, ಹಾಗೆ ಘಾತ ಸೂಚಿ 1 ಇರ್ತಕ್ಕಂಥದ್ದನ್ನು ಕೂಡ ಒಂದು ಕಡೆ ಗುಂಪು ಮಾಡ್ಕೊಳ್ಳೋಣ. ಸೊ ಈಗ ಕಳಿಯೋದೋ ಕೂಡೋದೋ ಏನು ಮಾಡ್ಬೋದು ಮಾಡಿ, ಸಹಗುಣಕಗಳನ್ನು ಪರಿಗಣಿಸಿ. m² ಸಹಗುಣಕ 12 ಇದೆ, ಮೈನಸ್ m² ಸಹಗುಣಕ ಮತ್ತೊಂದು 4 ಇದೆ. ಸೊ 12 ಮೈನಸ್ 4 ಇಂಟು m² ಪ್ಲಸ್ ಎಮ್ನ ಸಹಗುಣಕ ಒಂದು 5 ಇದೆ, ಹಾಗೆ ಬರ್ಕೊಳ್ಳೋಣ. ಮೈನಸ್ 9mನಲ್ಲಿ ಎಮ್ನ ಸಹಗುಣಕ ಮೈನಸ್ 9, ಅದನ್ನು ಹಾಗೆ ಬರ್ಕೊಳ್ಳೋಣ. ಹಾಗೆ ಮೈನಸ್ 7mನಲ್ಲಿ ಎಮ್ನ ಸಹಗುಣಕ 7 ಆಗಿದೆ, ಅದನ್ನು ಕೂಡ ಹಾಗೆ ಬರ್ಕೊಳ್ಳೋಣ. ಸೊ ಇವೆಲ್ಲವೂ ಬ್ರಾಕೆಟ್ ಒಳಗೆ ಬಂತು. ಪ್ಲಸ್ ಸ್ಥಿರಾಂಕ ಯಾವುದೇ ಬದಲಾವಣೆ ಇಲ್ಲ, ಅದರ ಜಾಗದಲ್ಲಿ ಅದು ಉಳ್ಕೊಂಡಿದೆ. ಸೊ ಪ್ಲಸ್ 10 ಹಾಗೆ ಬರ್ಕೊಳ್ಳಿ. ಈಗ ಕಳೀರಿಯಪ್ಪ, 12ರಲ್ಲಿ 4 ಕಳೆದ್ರೆ ಎಷ್ಟು ಬರುತ್ತೆ? ವೆರಿ ಗುಡ್, 8 ಬಂದಿದೆ. ಸೊ 8m² ಆಯಿತು. ಪ್ಲಸ್ ನೋಡಿ ಇಲ್ಲಿ 5 9 7 ಇವುಗಳಲ್ಲಿ ಕೆಲವು ಧನಾತ್ಮಕ ಸಂಖ್ಯೆಗಳಾಗಿದೆ ಮತ್ತು ಕೆಲವು ಋಣಾತ್ಮಕ ಸಂಖ್ಯೆಗಳಾಗಿದೆ. ಸೊ ಋಣಾತ್ಮಕ ಸಂಖ್ಯೆಗಳನ್ನೆಲ್ಲ ಕೂಡ್ಕೊಳ್ಳೋಣ, ಹಾಗೆ ಉಳಿದಿದ್ದು ಚಿಕ್ಕ ಸಂಖ್ಯೆ ಯಾವುದಿದೆ ಅದನ್ನು ಕಳೆದು ಬಿಡೋಣ ಅಲ್ವಾ? ಓಕೆ, ಮೈನಸ್ 9 ಮೈನಸ್ 7 ಎಷ್ಟಾಯಿತು? ಮೈನಸ್ 16 ಆಯಿತು. ಸೊ ಈ ಮೈನಸ್ 16ಕ್ಕೆ ಪ್ಲಸ್ 5 ಕೂಡಿಸಿ, ಆವಾಗ ಕೂಡೋಕ್ಕಾಗಲ್ಲ, ಚಿಹ್ನೆಗಳು ಬೇರೆ ಬೇರೆಯಾಗಿದೆ. ಹಾಗಾಗಿ ಆ ಒಂದು 16 ಪ್ಲಸ್ 5 ಅಂತಂದರೆ ಮೈನಸ್ 16ರಿಂದ ಪ್ಲಸ್ 5 ಕಳೆದ್ರೆ ಬರುವಂಥದ್ದು 11 ಆಗಿದೆ. ಆದರೆ ಚಿಹ್ನೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಕೊಡಬೇಕಾಗಿರೋದ್ರಿಂದ ಅದು ಮೈನಸ್ 11 ಬಂದಿದೆ. ಸೊ ಮೈನಸ್ 11 ಇಂಟು m ಪ್ಲಸ್ ಸ್ಥಿರಾಂಕ 10 ಹಾಗೆ ಬರ್ಕೊಳ್ಳಿ. ಸೊ ಮುಂದಿನ ಹಂತ 8m² ಮೈನಸ್ 11m ಪ್ಲಸ್ 10. ಇದು ಈ ಸಜಾತಿ ಪದಗಳನ್ನು ಸಂಗ್ರಹಿಸಿ ಮತ್ತು ಬೀಜೋಕ್ತಿಯನ್ನು ಸಂಕ್ಷೇಪಿಸಿದಾಗ ನಮಗೆ ಬರುವಂತಹ ಉತ್ತರ ಆಗಿದೆ. ಅರ್ಥ ಆಗಿದೆ ಅಲ್ಲ ಮಕ್ಕಳ?
ಸೊ ಹೀಗೆ ನಾವು ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಲಿಕ್ಕೆ ಸುಲಭ ವಿಧಾನವನ್ನು, ನಿಯಮಗಳನ್ನು ಹಾಗೂ ಚಿಹ್ನೆಗಳ ಪರಿಕಲ್ಪನೆಯನ್ನು ನಾವೀಗ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಈ ತರಗತಿಯಲ್ಲಿ ಏನೇನನ್ನು ತಿಳ್ಕೊಂಡ್ವಿ ಅನ್ನೋ ಒಂದು ಸಣ್ಣ ರೀಕ್ಯಾಪ್ಚುಲೇಷನ್ ಅಂದರೆ ಪುನರಾವರ್ತನೆಯನ್ನು ಮಾಡೋದಾದರೆ, ಸಜಾತಿ ಮತ್ತು ವಿಜಾತಿ ಪದಗಳು ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸಜಾತಿ ಮತ್ತು ವಿಜಾತಿಯ ಪದಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಹಾಗೆ ಸಾಮಾನ್ಯ ಬೀಜೋಕ್ತಿಗಳಿಗೆ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಯನ್ನು ಮಾಡೋದು ಹೇಗೆ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಮತ್ತು ಸಾಮಾನ್ಯ ಬೀಜೋಕ್ತಿಗಳನ್ನು ಬಿಡಿಸುವಾಗ ಚಿಹ್ನೆಗಳ ಗುಣಾಕಾರವನ್ನು ಮಾಡುವುದು ಅತೀ ಮುಖ್ಯ ಅನ್ನುವಂತಹ ಅಂಶವನ್ನು ನಾವು ಈಗ ತಿಳ್ಕೊಂಡಿದ್ದೀವಿ. ಸೊ ಇಷ್ಟು ಕಲಿಕಾಂಶಗಳನ್ನು ಆಧರಿಸಿ ನೀವು ಮನೆಯಲ್ಲಿ ಒಂದಿಷ್ಟು ಮನೆ ಕೆಲಸವನ್ನು ಮಾಡಿದ್ರೆ ಈ ಒಂದು ಪರಿಕಲ್ಪನೆ ನಿಮ್ಮ ತಲೆಗೆ ಬರುತ್ತೆ. ಸೊ ಹೋಮ್ವರ್ಕ್ ಮಾಡ್ಬೋದಲ್ವಾ? ಓಕೆ, ನೋಡಿ ಇಲ್ಲಿ ನಿಮಗೆ ಒಂದು 4 ಲೆಕ್ಕಗಳನ್ನು ಕೊಡ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿ ಅಭ್ಯಾಸವನ್ನು ಮಾಡಿದ್ರೆ ಈ ಕಲಿಕಾಂಶದ ಪರಿಕಲ್ಪನೆ ಪರಿಪೂರ್ಣವಾಗಿ ನಿಮ್ಮ ತಲೆಗೆ ಬರುತ್ತೆ. ಸೊ ಇವತ್ತಿಗೆ ಈ ತರಗತಿಯನ್ನು ಮುಗಿಸೋಣ ಅಲ್ವಾ? ಧನ್ಯವಾದಗಳು.